ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೋಲ್ ವೀಟ್ ನೂಡಲ್ಸ್ ಹೇಗೆ ಮಾಡೋದು ನೋಡೋಣ. ತುಂಬ ಹೆಲ್ದಿಯಾಗಿ ಡಿಲಿಷಿಯಸ್ ಆಗಿರುತ್ತೆ. ಯು ಕಂಪನಿದಿದು. ಇದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ. 0 ಪ್ರಿಸರ್ವೇಟಿವ್ಸ್ ಅಂತ ಕೂಡ ಹೇಳ್ತಾರೆ. ನೋಡಿ, 2 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. 4 ಮೆಂಬರ್ಸ್ ತಿಂದು ಇದನ್ನು. ಒಂದು ಪ್ಯಾನಲ್ಲಿ ಇದು ಮುಳುಗುವಷ್ಟು ನೀರು ಕುದಿಸ್ಕೊಬೇಕಾಗುತ್ತೆ. ಆಮೇಲೆ ಎರಡನ್ನೂ ಕೂಡ ಅದಕ್ಕೆ ಹಾಕ್ಕೊಳ್ಳಿ. ಅದು ನೀರೊಳಗಡೆ ಕಂಪ್ಲೀಟಾಗಿ ಹೋಗ್ತಿದ್ದ ನೋಡ್ಕೊಳ್ಳಿ. ಈ ಥರ 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 1 ಸ್ಪೂನು ಎಣ್ಣೆ ಹಾಕ್ಕೊಳ್ತೀವಿ. ಏನಕ್ಕೆ ಅದು ಸ್ಟಿಕ್ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಈ ಥರ ಫುಲ್ ಮುಳುಗಬೇಕಾದ ನೂಡಲ್ಸು. ಮೈದಾದಾದರೆ 5 ಮಿನಿಟ್ಸ್ಗೆ ಬೆಂದೋಗುತ್ತೆ. ಇದು ಗೋಧಿದಾಗಿರೋದ್ರಿಂದ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 10 ಮಿನಿಟ್ಸ್ ಬೇಗ ಇಟ್ಕೊಳ್ಳಿ. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನು ಬೇಕು ನೋಡೋಣ. 2 ಸ್ಪೂನ್ ಕೆಚಪ್ ಬೇಕಾಗುತ್ತೆ, 1 ಸ್ಪೂನ್ ವಿನಿಗರ್, 1 ಸ್ಪೂನ್ ಸೋಯಾ ಸಾಸ್, ಆಮೇಲೆ 2 ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟು, ಮತ್ತು ಎಲ್ಲ ಥರ ವೆಜ್ಜೀಸ್ ತೊಗೊಂಡಿದ್ದೀನಿ ನೋಡಿ. ನಾನು ಕ್ಯಾರೆಟು, ಬೀನ್ಸು, ಕ್ಯಾಬೇಜು, ನೋಡಿ ಆನಿಯನ್ನು, ಮತ್ತು ಇದು ಸ್ಪ್ರಿಂಗ್ ಆನಿಯನ್ಸ್. ಇಷ್ಟು ಬೇಕಾಗಿರುವಂಥ ವೆಜಿಟೇಬಲ್ಸ್ ಯಾವುದಿದೆ ಅದೆಲ್ಲ ನೋಡಿ. 10 ಮಿನಿಟ್ಸ್ ಆಯಿತು, ನೂಡಲ್ಸ್ ಬೆಂದಿದೆ. ಸೊ ಇದನ್ನ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದನ್ನ ಮತ್ತೆ ಸಪ್ರೇಟಾಗಿಟ್ಟು ಇದಕ್ಕೆ ಕೋಲ್ಡ್ ವಾಟರ್ ಹಾಕಬೇಕಾಗುತ್ತೆ. ನೋಡಿ, ಕೋಲ್ಡ್ ವಾಟರ್, ಯಾಕಂದರೆ ಅದು ಸ್ಟಿಕ್ ಆಗಬಾರ್ದು ಅದಕ್ಕೋಸ್ಕರ ಅಷ್ಟೇ. ಕೋಲ್ಡ್ ವಾಟರ್ ಹಾಕಿ ಇದನ್ನ ಸಪ್ರೇಟ್ ಇಟ್ಟಿರ್ತೀವಿ. ನೆಕ್ಸ್ಟು ಪ್ಯಾನ್ ತೊಗೊತೀನಿ. ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದು ತರಕಾರಿ ಎಲ್ಲ ಬೇಯಬೇಕಲ್ಲ, ಸೊ ಅದಕ್ಕೋಸ್ಕರ 5 ಸ್ಪೂನ್ಸ್ ಎಣ್ಣೆ ಬೇಕಾಗುತ್ತೆ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಫಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಒಂದನ್ನೇ ನಾವು ಚೆನ್ನಾಗಿ ಬೇಯಿಸೋದಿಲ್ಲ, ಯಾವ ತರಕಾರಿನೂ ಫುಲ್ಲಾಗಿ ಬೇಯಿಸಲ್ಲ. ಒಂದು 3/4 ಆದರೆ ಸಾಕು. ನನ್ನ ಮಗ ಜಾಸ್ತಿ ತರಕಾರಿ ತಿನ್ನಲ್ಲ, ಅದಕ್ಕೋಸ್ಕರ ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದು ತಿನ್ನಿಸ್ತೇನೆ. ಇದಕ್ಕೆ ಇನ್ನೊಂಚೂರು ಎಣ್ಣೆ ಚೆನ್ನಾಗಿ ಇದಾದಮೇಲೆ ಆನಿಯನ್ನ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈ ಥರ ಇದು ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಹೇಳ್ತೀನಿ. ಈಗ ವೆಜ್ಜಸ್ ಹಾಕ್ಕೊಳ್ಳೋಣ. ನೋಡಿ, ಫಸ್ಟು ಕ್ಯಾಬೇಜ್ ಹಾಕ್ಕೊಟ್ಟಿದ್ದೀನಿ, ಕ್ಯಾರೆಟು, ನೆಕ್ಸ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ನಾನು ಈ ಕ್ಯಾಮ್ರಾಗೋಸ್ಕರ ಅಷ್ಟೇ ನಾನು ಒಂದೊಂದೇ ತೋರಿಸ್ತಿರೋದಿಲ್ಲ, ಎಲ್ಲ ಒಂದು ಸರಿ ಎದ್ದು ಡಂಪ್ ಮಾಡ್ತೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಬೀನ್ಸ್ ಹಾಕ್ಕೊಂಡಿದ್ದೀನಿ, ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಇರೋ ವೆಜ್ಜಸ್ನೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಮಕ್ಕಳು ತಿಂತಾರೆ. ಸ್ಟೋರ್ ಬಾಟ್ ನೂಡಲ್ಸ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸ್ ಆದಮೇಲೆ ನಿಮಗೆ ತರಕಾರಿ ಮುಕ್ಕಾಲು ಭಾಗ ಬೆಂದಿದೆ ಅಂದಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಳಿ. ಮತ್ತು ನಾವು ಇಟ್ಟಿದ್ದು 2 ಸ್ಪೂನ್ ಕೆಚಪ್ ಇರುತ್ತಲ್ಲ ಅದನ್ನು, ಮತ್ತು ಮಿಕ್ಕಿದ್ದಂಥ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು, ಸೋಯಾ ಸಾಸು, ವಿನಿಗರ್, ಮತ್ತು ರೆಡ್ ಚಿಲ್ಲಿ ಪೇಸ್ಟು. ನಾವಿಲ್ಲಿ ಯಾವುದೇ ರೀತಿಯಿಂದ ಚಿಲ್ಲಿ ಯೂಸ್ ಮಾಡಿಲ್ಲ. ಸೊ ರೆಡ್ ಚಿಲ್ಲಿ ಪೇಸ್ಟೇ ನಮಗಿಲ್ಲಿ ಸ್ಪೈಸಿ ಆಗಿರೋದು. ನೋಡಿ, ಇವೆರಡೇ ಟೇಸ್ಟ್ ಕೊಡೋದು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಾನು ಅರಿಶಿನ ಕೂಡ ಯೂಸ್ ಮಾಡಿಲ್ಲ, ನೀಡ್ ಅನಿಸಿಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ. ನಿಮ್ಗೆ ಬೇಕಾ ನೀವು ಹಾಕ್ಕೊಳ್ಳಿ. ಇದಕ್ಕೆ ಖಾರ ಇಲ್ಲ ಅಂತ ಹೇಳಿದ್ನಲ್ಲ, ಸೊ ಈಗ ಒಂಚೂರು ಪೆಪ್ಪರ್ ಹಾಕ್ಕೊಳ್ತೀವಿ ಟೇಸ್ಟ್ಗೋಸ್ಕರ. ನೋಡಿ, ಇಷ್ಟು ಉದ್ರ ಆಗಿದೆ ನೂಡಲ್ಸು. ಕೋಲ್ಡ್ ವಾಟರ್ ಹಾಕ್ತೀವಲ್ಲ, ಸೊ ಅದು ಉದ್ರ ಆಗುತ್ತೆ. ಅದನ್ನು ನಾವು ಇದು ಬೆಂದಿದೆ, ನಮಗೆ ತರಕಾರಿ ಇಲ್ಲ, ನಮಗೆ ಸಾಕಾಗಿರೋಷ್ಟು ಬೆಂದಿದೆ ಅಂತ ಅನ್ಸಿದ್ರೆ ನೂಡಲ್ಸ್ನ ಈ ಥರ ಉದ್ರ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿರುತ್ತೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಉದ್ರ ಮಾಡಿ ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೂಡಲ್ಸ್ ಇಷ್ಟೊತ್ತು ಆಲ್ರೆಡಿ ಆಲ್ಮೋಸ್ಟ್ ತಣ್ಣಗಾಗೋಗಿರುತ್ತೆ. ಸೊ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಕೊಡಬೇಕಾದ್ರೆ ತುಂಬಾ ಕಲ್ಸೋಕ್ಕಾಗಲ್ಲ, ಯಾಕಂದರೆ ಅದು ಥರ ಪೇಸ್ಟ್ ಥರ ಆಗ್ಬಿಡುತ್ತೆ ಆಮೇಲೆ. ಯಾಕಂದರೆ ತರಕಾರಿ ಎಲ್ಲ ಬಿಸಿ ಇರುತ್ತಲ್ವ, ತುಂಬಾ ಇದು ಮಾಡೋಕ್ಕಲ್ಲ. ಫಾಸ್ಟಾಗೆಲ್ಲ ಕಲ್ಸೋಕ್ಕೆ ಹೋಗಬೇಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಆಮೇಲೆ ಅದನ್ನ ಟಾಸ್ ಮಾಡೋಕ್ಕೆ ಗೊತ್ತಿರಬೇಕು. ಇಲ್ಲಿ ನಾನು ಟಾಸ್ ಮಾಡ್ತೀನಿ, ನಮ್ಮ ಅಮ್ಮ ಮಾಡ್ತಿರೋದಿಲ್ಲ, ಸೊ ಟಾಸ್ ಮಾಡಿ ತೋರಿಸ್ತಾರೆ. ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ, ಆಮೇಲೆ ಟಾಸ್ ಮಾಡಿ. ಇಲ್ಲಿ ವೈಟ್ ಇರಬಾರ್ದು, ಅದಕ್ಕೋಸ್ಕರ. ಮತ್ತು ವೆಜ್ಜಸ್ನ ಸಣ್ಣ ಕಟ್ ಮಾಡ್ಕೋಬೇಕು. ಸೊ ಆವಾಗ ತರಕಾರಿ ಚೆನ್ನಾಗಿ ಬೇಯುತ್ತೆ. ಇದ್ರ ಮೇಲೆ ಕೊರಿಯಾಂಡರ್ ಹಾಕ್ಕೊಂಡು ತಿನ್ನಿ. ನಮ್ಮಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ ಅಷ್ಟೇ. ಅದೊಂದಿರಲಿಲ್ಲ, ಸೊ ನಾನು ವೇಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಕೊಡ್ಲಿದ್ದೀನಿ. ನೋಡಿ, ಈ ಥರ ಟಾಸ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಜಾಸ್ತಿ ಉದ್ರನೂ ಇರುತ್ತೆ, ನಿಮಗೆ ಜಾಸ್ತಿ ಟೇಸ್ಟಿಯಾಗೂ ಇರುತ್ತೆ. ಸ್ಟಿಕ್ಕಿ ಆಗಿರೋ ನೋಡಿ, ಈ ಥರ ಇತ್ತು. ನನಗೆ ತಿನ್ನಕ್ಕೆ ಕಾಯಕ್ಕಾಗ್ತಿರ್ಲಿಲ್ಲ. ಅದು ಬಿಸಿ ಆಗಬೇಕು ಚೆನ್ನಾಗಿ ನೂಡಲ್ಸು. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ರೆಡಿ ಆಗಿದೆ ಆಲ್ಮೋಸ್ಟು. ಸರ್ವಿಂಗ್ ಪ್ಲೇಟಿಗೆ ಇದು ಮಾಡಿ, ಈ ಥರ ಹೊಗೆ ಬರ್ತಿರ್ಬೇಕು, ಅಷ್ಟು ಬಿಸಿ ಇರಬೇಕದು. ಅವಾಗ ಆಗಿದೆ ಅಂತ ಟೇಸ್ಟು ಚೆನ್ನಾಗಿರುತ್ತೆ.
ಎಂಜಾಯ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.